ರಂಗಂಪೇಟೆಯಲ್ಲಿ ನೂತನ ಶಾಲಾ ಕಟ್ಟಡ. ಸುರಪುರ ಅಭಿವೃದ್ಧಿಗೆ ಸದಾ ಬದ್ಧ ಎಂದ RVN. ಯಾದಗಿರಿ ಜಿಲ್ಲೆ ಸುರಪುರ ತಾಲೂಕಿನ ರಂಗಂಪೇಟೆಯಲ್ಲಿ ಸಂಭ್ರಮ ಮನೆ ಮಾಡಿತ್ತು. ಇಲ್ಲಿನ ನೂತನ ಕರ್ನಾಟಕ ಪಬ್ಲಿಕ್ ಶಾಲೆಯ ಕಟ್ಟಡದ ಉದ್ಘಾಟನಾ ಸಮಾರಂಭ ನೆರವೇರಿತು. ಸುರಪುರ ನೂತನ ಶಾಸಕ ರಾಜಾ ವೇಣುಗೋಪಾಲ್ ನಾಯಕ್ ಶಾಲಾ ಕಟ್ಟಡ ಉದ್ಘಾಟಿಸಿದರು. ಈ ವೇಳೆ ತಾಲೂಕಿನ ಸಮಗ್ರ ಅಭಿವೃದ್ಧಿಗೆ ಶ್ರಮ ವಹಿಸೋದಾಗಿ ಹೇಳಿದ್ರು. ಹಾಗೆಯೇ ಶಾಲೆಗೆ ಬೇಕಾದ ಸವಲತ್ತು ಒದಗಿಸಲಾಗುವುದು ಎಂದರು. ಏನು ಮನೆಯನ್ನ ಸಂಚಾರ ಅದನ್ನ ನಾನು ನೋಡ್ಬಿಟ್ಟು ಅದನ್ನ ಯಾವ್ದಾವ್ದು ಕಾರ್ಯಗಳು ಮಾಡಕ್ಕಾಗ್ತದೆ ಅದನ್ನೆಲ್ಲ ಮಾಡ್ತೀನಿ. ಮೊದಲನೇದಾಗಿ ಕಾಂಪೌಂಡ್ ವಾಲನ್ನ ನಾನು ನೋಡಕತ್ತೀನಿ. ಅದು ಕಣ್ಣು ಮುಂದೆ ಅದು ಸರಿ ಇಲ್ಲ, ಅದನ್ನ ನಾನು ಮಾಡಿಕೊಡ್ತೀನಿ ಅನ್ನೋ ಒಂದು ಭರವಸೆಯನ್ನ ಈ ಸಂದರ್ಭದಲ್ಲಿ ನಾನು ಕೊಡ್ತೀನಿ. ನಾನು ವಿದ್ಯಾಭ್ಯಾಸವನ್ನ ಸೀರಿಯಸ್ ಆಗಿ ತಗೊಂಡು ಇವಾಗಿಂದನೇ ಓದ್ತಾ ಹೋದ್ರೆ ಅವತ್ತಿನ ದಿವಸ ಯಾರಿಗೂ ಕಷ್ಟ ಆಗಲ್ಲ. ಈಸಿಯಾಗಿ ತಮ್ಮ ಡಿಗ್ರಿಯನ್ನಾಗಿರ್ಬೋದು, ಪದವೀಧರ ಯಾವುದೇ ಹುದ್ದೆಯನ್ನ ತಾವು ಸಂಪೂರ್ಣ ಗೊಳಿಸಬಹುದು ಅನ್ನೋ ಒಂದು ಕಿವಿ ಮಾತನ್ನ ನಾನು ಎಲ್ಲ ವಿದ್ಯಾರ್ಥಿನಿಯರಿಗೆ ಈ ಸಂದರ್ಭದಲ್ಲಿ ನಾನು ಹೇಳಲು ನಾನು ಇಷ್ಟಪಡ್ತೀನಿ. ಈ ಸಂದರ್ಭದಲ್ಲಿ ಇನ್ನು ಕರ್ನಾಟಕ ಪಬ್ಲಿಕ್ ಶಾಲೆಯ ನೂತನ ಕಟ್ಟಡವನ್ನ ಜಿಲ್ಲಾ ಪಂಚಾಯತ್ ಯಾದಗಿರಿ, ಲೋಕೋಪಯೋಗಿ ಶಾಲಾ ಶಿಕ್ಷಣ, ಸಾಕ್ಷರತಾ ಇಲಾಖೆ, ಸಮಗ್ರ ಶಿಕ್ಷಣ ಇಲಾಖೆ ಯೋಜನೆ ಅಡಿಯಲ್ಲಿ ನಿರ್ಮಿಸಲಾಗಿದೆ. ಇದೇ ವೇಳೆ ಶಾಸಕರು ತಾಲೂಕಿನ ಶಿಕ್ಷಣ ಕ್ಷೇತ್ರದಲ್ಲಿ ಅಭಿವೃದ್ಧಿಗೆ ವಿಶೇಷ ಆದ್ಯತೆ ನೀಡೋದಾಗಿ ಹೇಳಿದರು. ಕಾರ್ಯಕ್ರಮದಲ್ಲಿ ವಿವಿಧ ಇಲಾಖೆ ಅಧಿಕಾರಿಗಳು ಸೇರಿದಂತೆ ಗ್ರಾಮಸ್ಥರು ಮತ್ತು ಶಾಲೆಯ ಮುಖ್ಯೋಪಾಧ್ಯಾಯರು ಉಪಸ್ಥಿತರಿದ್ದರು. ರಂಗಂಪೇಟೆಯ ಜನ ತಮ್ಮೂರಿನಲ್ಲಿ ಹೊಸ ಶಾಲಾ ಕಟ್ಟಡ ನೋಡಿ ಖುಷಿಪಟ್ಟರು. 300 ಮಕ್ಕಳು, ಒಟ್ಟು ಟೋಟಲ್ ಆಗಿ 550 ಮಕ್ಕಳು ಇರೋದ್ರಿಂದ ಮಕ್ಕಳಿಗೆ ಕೂಡಲು ಕೋಣೆಗಳ ವ್ಯವಸ್ಥೆ ಇದಿರುವುದಿಲ್ಲ. ಇದರ ಪರಿಣಾಮವಾಗಿ ಮಕ್ಕಳಿಗೆ ಸ್ವಲ್ಪ ಅನಾನುಕೂಲ ಆಗ್ತಿತ್ತು ವಿದ್ಯಾಭ್ಯಾಸ ಸಲುವಾಗಿ. ಇದರ ಮಾಹಿತಿಯನ್ನು ತೆಗೆದುಕೊಂಡು ನಮಗೆ ಸರ್ಕಾರ ನಮಗೆ ಹೊಸ ಕಟ್ಟಡ ಮಾಡಿಕೊಟ್ಟದ. ಇದರಿಂದ ನಮ್ಗೆ ಭಾಳ ಅನುಕೂಲ ಆಗ್ತದೆ. ಮಕ್ಕಳಿಗೆ ಒಳ್ಳೆಯ ಉಪಯುಕ್ತ ಕೋಣೆಗಳಾಗೋದ್ರಿಂದ ನಮ್ಗೆ ಒಳ್ಳೆಯದೊಂದು ನಮ್ಮ ಊರಿಗೆ ಅಥವಾ ನಮ್ಮ ಒಂದು ಇದಕ್ಕೆ ಮಕ್ಕಳಿಗೆ ಭಾಳ ಅನುಕೂಲ ಆಗಿದೆ ಅಂತ ನಾನು ಹೇಳಿದ್ದೆ. ಈಗ ಎಲ್ಲ ಕಡೆ ಅಟ್ರಾಕ್ಷನ್ ಇದ್ರೆ ಮಕ್ಕಳು ಸ್ವಲ್ಪ ಬರ್ಲಿಕ್ಕೆ ಇಚ್ಛೆ ಪಡ್ತಾರೆ. ಪ್ರೈವೇಟ್ ಶಾಲೆಯೊಳಗೆಲ್ಲ ಅಟ್ರಾಕ್ಷನ್ ಇರೋದ್ರಿಂದ ಮಕ್ಕಳೆಲ್ಲ ಆ ಕಡೆನೇ ಒಲವು ತೋರಿಸ್ತಾರೆ ಪೇರೆಂಟ್ಸದು. ನಮ್ಗೆ ಈ ಬಿಲ್ಡಿಂಗ್ ನೋಡಿ ಎಲ್ಲರೂ ಅಟ್ರಾಕ್ಷನ್ ಮಾಡಿ ಬರ್ಬೋದು ಅಂತ ನಮ್ದು ಒಂದು ಇಚ್ಛೆ ಅನುಕೂಲ. ನಮಸ್ಕಾರ ವೀಕ್ಷಕರೇ, ನೀವಿನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮನ್ನು ಪ್ರೋತ್ಸಾಹಿಸಿ.